ಕರ್ತನಲ್ಲಿ ಪ್ರಿಯರೇ, ನಿಮ್ಗೆ ತಿಳಿಸುವುದೇನೆಂದರೆ, ನಾವು ಪ್ರೀತಿ ಮಾಡಿ ಒಂದು 10 ವರ್ಷದ ಹಿಂದ ಹೀಗೆ ಒಂದು ಜಮ್ಗೆ ಗ್ರಾಮದಲ್ಲಿ ಒಂದು ತೊಟ್ಟಲು ಕಾರ್ಯಕ್ರಮ ಇತ್ತು. ನಾವು ಹೈದರಾಬಾದ್ನಿಂದ ನಾವು ಜಮ್ಗೆ ಗ್ರಾಮಕ್ಕೆ ನಾವು ಪ್ರಯಾಣ ಮಾಡ್ತಿರುವಾಗ ನಾವು ಇಲ್ಲಿ ಇದು ಜೈರಾಬಾದ್ ಆದ ನಂತರ ಅಲ್ಲೇ ಹಿಡಿದು ಬಿದರ್ ತಕ್ಕ ಒಂದು ಪರ್ಕರ್ ಹೆಂಗಿತ್ತು ಜನ ಒಟ್ಟಿತ್ರಿ. ಒಟ್ಟಿರುವಂಥ ತಕ್ಷಣದಲ್ಲಿ ನಾವು ಏನು ಮಾಡ್ದೇವಂದ್ರೆ, ನಾವೊಂದು ನಮ್ಮ ಸಭಾಪಾಲಕರು ಪಾಸ್ಟರ್ ಇದ್ದರು, ಅವರು ತೀರ್ಕೊಂಡಾರ. ಅವ್ರ ಮುಖಾಂತರ ಮತ್ತು ನಮ್ಮ ಹುಲನವ್ರ ಮುಖಾಂತರ, ಕಲನವ್ರ ಮುಖಾಂತರ ಮತ್ತು ಇಲ್ಲಿ ನಮ್ಮ ಸಂಜಣ್ಣವರು ಮತ್ತು ರಮೇಶಣ್ಣವರು ಮತ್ತು ಇನ್ನು ದಯಾನಂದಣ್ಣವ್ರು ಎಲ್ಲರೂ ಇದ್ರೇನೋ ಒಂದು 20 ಜನರು ಇದ್ದೆವು. ಬಾಬಣ್ಣ ಇದ್ದರು. ನಾವು ಇಲ್ಲೇ ಕುಂತು ಯೋಚನೆ ಮಾಡಿ ನಾವೇನು ಮಾಡ್ದೇವಂದ್ರೆ, ಹೆಣ್ಮಕ್ಳು ವಯಸ್ಸಾದವ್ರು ಹೋಗ್ಲತ್ತರ ನಮ್ಮ ಜೀವ ಕಳ್ಕೊಳ್ಳಂದು ನಮ್ಮ ಹಿರಿಯರಾದಂಥ ಪಾದಿರ್ ಸಾಬರು ನಿಂತು ಅವ್ರಿಗೆ ಎಲ್ಲರೂ ಪ್ರಾರ್ಥನೆ ಮಾಡಿ ಅವರಿಗೆ ನೀವು ದೇವ್ರ ಕೃಪೆ ಇತ್ತಂದ್ರೆ ಮುಂದಿನ ವರ್ಷದಲ್ಲಿ ನಾವು ಇಲ್ಲಿ ಊಟ ಹಾಕ್ಬೇಕಂತೇಳಿ ನಿರ್ಣಯ ಮಾಡ್ಕೊಂಡಿದ್ದೆವು. ನಿರ್ಣಯ ಮಾಡ್ಕೊಂಡಂಥ ತಕ್ಷಣದಲ್ಲಿ ಇವತ್ತಿಗೆ 10 ವರ್ಷ ಆಯ್ತು ರೀ, ನಾವು ಇಲ್ಲಿ ಯಾವುದು ಕಂಬಿಳಲ್ಲಪ್ಪಲೆ ನಮ್ಗೆ ದೇವ್ರು ನಡೆಸ್ಲತ್ತಾರ ಮತ್ತು ಎಲ್ಲ ರೀತಿಯಿಂದ ಸಹಾಯ ಆಗಲತ್ತದ. ಇದೇ ಜೀವ ಇರೋಂಥ ಮಟ್ಟಿಗೆ ಮರೆತು ಹೋಗಲಾರ್ದು ಎಲ್ಲರ ಹೃದಯದಲ್ಲಿ ತುಂಬಿ ತುಳುಕ್ತಕ್ಕಂಥ ಆಶೀರ್ವಾದ ದೇವರು ಕೊಡ್ಬೇಕಂತೇಳಿ ನನ್ನ ಮನಪೂರ್ವಕವಾಗಿ ಇವತ್ತು ಈ ಒಂದು ಕಾರ್ಯದಲ್ಲಿ ನಿಮ್ಗೆಲ್ಲರಿಗೆ ಸಾಕ್ಷಿ ಮೂಲಕ ಹೇಳ್ತಾ ಇದ್ದಿದ್ದೇನೆ. ಈ 2 ಮಾತು ಹೇಳಿ ಇದರಲ್ಲಿ ಯಾವ್ದಾರು ಇದ್ದಿದ್ರೆ ನೀವು ಕ್ಷಮಿಸ್ಬೇಕಂತೇಳಿ ನಿಮ್ಮಲ್ಲಿ ಕೇಳ್ತೇನೆ. ಶಾಂತಕುಮಾರ್, ಊರು ಗೊಂದಗೈ. ನಾವು ಇರೋದು ಹೈದರಾಬಾದ್ದಾಗ NTR ನಗರ ಅಂತೇಳಿ. ನಾವು ಕಮ್ಸೆ ಕಮ್ ಅಂದ್ರೆ ಒಂದು 50 ಮಂದಿ ಟೀಮ್ ಇದ್ದಿದ್ದೆವು. ಎಲ್ಲರೂ ಕಲಿತು ಈಗ 10 ವರ್ಷ ಇಲ್ತಾನೇ ನಡೆಸ್ಕೊತಾ ಹೊಂಟಿದ್ದೆವು. ಇನ್ನು ಇದೇ ರೀತಿಯಿಂದ ಮುಂದೆ ನಡಿಬೇಕಂತೇಳಿ ಎಲ್ಲರೂ ಸಹಾಯದ ಮೂಲಕ ನಾವು ಕೇಳ್ತಲ್ಲಿದ್ದೇವೆ. ಇದೇ ರೀತಿಯಿಂದ ನೀವು ಹೋದ ವರ್ಷ ಭೀ ನಮ್ಗೆ ಉತ್ತಮ ರೀತಿಯಿಂದ ಇದು ರಿಕಾರ್ಡ್ ಮಾಡಿರಿ ಮತ್ತು ಈ ವರ್ಷ ಭೀ ಒಳ್ಳೆ ರೀತಿಯಿಂದ ಮಾಡಿರಿ. ಇನ್ನು ದೇವರು ನಿಮಗೆ ಮುಂದೆ ಸದಾಕಾಲ ನಡೆಸಲಿ ಅಂತೇಳಿ ನಿಮಗೆ ಒಂದನ್ನು ಹೇಳಿ ಈ ಮಾತು ಮುಗಿಸ್ತೇನೆ. ಜೈ. ಎಲ್ಲರಿಗೆ ನನ್ನ ಪ್ರೈಸ್ ಲಾರ್ಡ್. ಇವತ್ತಿನ ದಿವಸದಲ್ಲಿ ಭಾಳ ಬಹು ಉತ್ತಮ ದಿನವೆಂದು ನಾವು ಎನಿಸಲ್ಪಡುತ್ತೇವೆ. ಯಾಕಂದರೆ ಅನೇಕ ದಿವಸಗಳಿಂದ ನಾವು ನೋಡ್ತಾ ಇದ್ದೇವೆ. ಈ ಒಂದು ಸ್ಥಳದಲ್ಲಿ ಎಷ್ಟೋ ಜನರು ಹೊಟ್ಟೆಗೆ ಹಸಿದುಕೊಂಡು ಎಷ್ಟೋ ದೂರಿಂದ ಸುಮಾರು 150 ಕಿಲೋಮೀಟರ್ಗಳಿಂದ ಬರ್ತಾವ್ರೆ. ಆದರೆ ಎಲ್ಲೇ ನೀರು ಸಿಗಲ್ಲ, ಊಟಕ್ಕೆ ಏನು ಗತಿ ಇರಲಾರ ಹಾಗೆ ಒಂದು ಭಾಳ ಕಷ್ಟಪಟ್ಟು ಬರ್ತಾ ಇರ್ತಾವ್ದವ್ರೆ. ಆದರೆ ಒಂದೇ ಒಂದು ದಿವಸದಲ್ಲಿ ನಮ್ಗೆ ಒಂದು ಮನೋಭಾವನೆ ಏನಾಯ್ತು ಅಂದರೆ, ದೇವ್ರ ಚಿತ್ತ, ದೇವರೇ ಒಂದು ವೇಳೆ ಈ ಜನರಿಗೆಲ್ಲ ಹೋಗ್ತಾ ಬರ್ತಾ ಇದ್ದವ್ರಿಗೆ ಒಂದು ವೇಳೆ ಟೀ ಕೊಟ್ಬಿಟ್ರೆ ಆ ರೀತಿ ಆಗಿರ್ತದೆ ಅಂತ ಒಂದು ಮನೋಭಾವ ಬಂತೆ. ಅದಕ್ಕೋಸ್ಕರ ಒಂದೇ ಒಂದು ದಿವಸ ಟೀ ಮತ್ತು ಇನ್ನೊಂದು ವರ್ಷ ಒಂದು ಸ್ನ್ಯಾಕ್ಸು, ಆಮೇಲೆ ಉಪ್ಪಿಟ್ಟು ಈ ಥರ ಮಾಡ್ಕೊಂಡು ಬಂದೇವೆ. ಸುಮಾರು 3-4 ವರ್ಷ ಒಂಟಿಯಾಗಿ ಮಾಡ್ತಾಯಿದ್ದೇನೆ. ಆದರೆ ಅದೇ ರೀತಿಯಾಗಿ ಇನ್ನೊಂದು ದಿವಸ ಕರೆಕ್ಟ್ ಅದೇ ದಾರು ಜಾತ್ರೆ ನಡ್ಕೊಂಡು ಹೋಗುವಂಥ ಒಂದು ರೀತಿಯಲ್ಲಿ ನಮ್ಮದು ಮಾಮನ ಮೊಮ್ಮಗವರು ಯವನವರು ಅವರು ಇಲ್ಲಿದ್ದರು. ಯಾವುದೋ ವಿಷಯ ಕಾರಣಕ್ಕೆ ಬಂದಿದ್ದರು. ಆದರೆ ಮಾಮದು ಏನದ ಅಂದರೆ, ಇದು ದಾರು ಜಾತ್ರೆ ಹೋಗೋರಿಗೆ ಊಟ ಬಡಿಸ್ತಾ ಇದ್ದೇವೆ, ಸ್ನ್ಯಾಕ್ಸ್ ಕೊಡ್ತಾ ಇದ್ದೇವೆ ಅಂತ ಅಂದ್ಕೊಂಡೆ. ಆದರೆ ಸರಿ, ಇದು ನಾನು ಯಾಕೆ ಮಾಡಬಾರ್ದು, ನಾವು ಮಾಡ್ಬೋದಲ್ಲ ಅಂತ ಕೇಳಿದ್ರೆ, ನಿನ್ನ ಚಿತ್ತ, ದೇವ್ರ ಚಿತ್ತ ಆಗಿದ್ದರೆ ನಿನಗೆ ಇಷ್ಟ ಇದ್ದರೆ ಮಾಡ್ಬೋದು ಅಂದೆ. ಆದರೆ ದೇವರು ಅವನಲ್ಲಿ ಮನೋಭಾವ ಏನು ಸೃಷ್ಟಿಸಿದ್ರು ನನಗೆ ಗೊತ್ತಿಲ್ಲ. ಆದರೆ ಅವರು ಹೋಗಿ NTR ನಗರಿಂದ ತನ್ನ ಸಹೋದರನೆಲ್ಲರೂ ಮಿತ್ರರನ್ನು ಅವ್ರ ಸಂಘದವರು ಕಲಿಸ್ಕೊಂಡು ಈ ಥರ ಮಾಡ್ಬೋದಾ ಅಂತ ಕೇಳಿಬಿಟ್ರೆ ದೊಡ್ಡವರೆಲ್ಲ ಒಪ್ಕೊಂಡಿದ್ದಾರೆ. ಸರಿ, ಓಕೆ, ಪರವಾಗಿಲ್ಲ, ಯಾಕೆ ಮಾಡಿದ್ರೆ ಒಳ್ಳೇದಲ್ಲ, ನಡ್ಕೊಂಡು ಹೋಗೋರು ನಮ್ಮವರೆಲ್ಲ, ನಾವು ಮಾಡಿದ್ರು ಅಷ್ಟು ಒಳ್ಳೆಯದು, ಅನ್ನದಾನ ಮಾಡೋದು ಎಷ್ಟು ಮಹಾದಾನ ಅಲ್ಲವ ಅಂತ ತಿಳ್ಕೊಂಡು ಅವರೆಲ್ಲ ಒಟ್ಟಿಯಾಗಿದ್ದು ಎಷ್ಟೋ ಕಷ್ಟಪಟ್ಟು ಅವರು ಸುಮಾರು ಏನಿಲ್ಲ, ನಾನು ಖರ್ಚು ಮಾಡೋದು 50 ರೂಪಾಯಿ ಇಲ್ಲ, ಒಂದು 160 ರೂಪಾಯಿ ಒಂದು ಹಳ್ಳಿನ ಚೀಲತನ್ನು ಹಂಚ್ತಾ ಇದ್ದೀನಿ. ಆದರೆ ಇವತ್ತು ಸುಮಾರು ದೇವರು ಆಶೀರ್ವಾದದಿಂದ ಸುಮಾರು 1,20,000ವರೆಗೆ ಆ ಅಮೌಂಟ್ ತೆಗೆದುಕೊಂಡು ಹೋಗಿ ತಾವೆಲ್ಲರೂ NTR ನಗರ ಸ್ಪೆಷಲಾಗಿ ಅವರು ಈ ನಾಡಿನ ಜನರಿಗೆ ತನ್ನ
ಪಡ್ತಕ್ಕಂಥ ಕಷ್ಟದ ಒಂದು ಅನುಭವವನ್ನು ತಿಳ್ಕೊಂಡು ಪ್ರತಿಯೊಂದು ಆತ್ಮವು ಉಪವಾಸ ಹೋಗಬಾರ್ದು, ಯಾರು ಒಂದು ರೀತಿ ಅವಮಾನ ಆಗಿ ಹೋಗಬಾರ್ದು, ಎಲ್ಲ ಜನರು ಊಟ ಮಾಡ್ಕೊಳ್ಬೇಕು, ಶಾಂತಿ ಸಮಾಧಾನ ಹೋಗಬೇಕು ಅಂಥೇಳಿ ಈ ಒಂದು ಸ್ಥಳದಲ್ಲಿ ಅಲ್ಲಿಂದ ದೂರ ಕಷ್ಟಪಟ್ಟು ಇಲ್ಲಿ ಬಂದು NTR ನಗರದಿಂದ ಇಲ್ಲಿ ಬಂದು ಪ್ರತಿಯೊಬ್ಬರಿಗೆ ಊಟದ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಸ್ನಾನ ಮಾಡೋಕ್ಕೆ ವ್ಯವಸ್ಥೆ, ಬಿಸಿನೀರಿನ ವ್ಯವಸ್ಥೆ ಪ್ರತಿಯೊಂದು ಒದಗಿಸಿಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಹೃದಯಪೂರ್ವಕವಾಗಿ NTR ನಗರಕ್ಕೆ ನನ್ನ ಹೃದಯಪೂರ್ವಕ ವಂದನೆಯನ್ನು ಸಲ್ಲಿಸುವಂತನಾಗಿರ್ತಾನೆ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಥ್ಯಾಂಕ್ ಯು ಸರ್. ತಮ್ಮ ಹೆಸರು? ನನ್ನ ಹೆಸರು ಸಂಪತ್.